ಸ್ನೇಹಿತರೆ ನಮಸ್ಕಾರ. ಆರೋಗ್ಯವಂತ ದೇಹ ಪ್ರತಿಯೊಬ್ಬರ ಹಕ್ಕು. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಜಾಂಡೀಸ್ ಬಂದ್ಬಿಡ್ತು, ಏನಪ್ಪ ಮಾಡೋದು ಅಂದರೆ ಜಗಜ್ಜಾಹೀರವಾಗಿ ಗೊತ್ತಿರತಕ್ಕಂಥ ಅಂಶ ಆಯುರ್ವೇದನೇ ಇದಕ್ಕೆ ಉತ್ತರ ಅಂತಕ್ಕಂಥದ್ದು. ಲಿವರ್ನ ನಾವು ಡಿಟಾಕ್ಸಿಫೈ ಮಾಡಬೇಕು, ವಿಶೇಷವಾಗಿ ಲಿವರ್ನ ಚೆನ್ನಾಗಿ ರಿವೈವ್ ಮಾಡಬೇಕು ಅಂದಾಗ ಜಾಂಡೀಸ್ ಬಂತು ಅಂದ ತಕ್ಷಣ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇಕ್ಷು ರಸವನ್ನು ತಗೋಬೇಕು. ಇಕ್ಷು ರಸ ಅಂದರೆ ಕಬ್ಬಿನ ರಸ. ಕಬ್ಬು ಪರಿಶುದ್ಧವಾದಂಥ ವಾತಾವರಣದಲ್ಲಿ ಕ್ರಷ್ ಮಾಡಬೇಕು. ಅದನ್ನು ಸ್ಟ್ರೈಟಾಗಿ ಒಂದು ಬಾಯ್ಲ್ಡ್ ಸ್ಟರ್ಲೈಸ್ಡ್ ಸ್ಟೀಲ್ ವೆಸಲಲ್ಲಿ ತೊಗೋಬೇಕು. ಮೇಲಿಂದ ಮೇಲೆ ಕುಡಿತಾ ಬರಬೇಕು. ಎಷ್ಟು ಕುಡಿಬೇಕು? ಜಾಂಡೀಸ್ ಇರತಕ್ಕಂಥ ಪೇಷಂಟಿಗೆ ಹಸಿವು ಸಂಪೂರ್ಣವಾಗಿ ನಾಶವಾಗಿಬಿಟ್ಟಿರುತ್ತೆ. ಊಟದ ಬಗ್ಗೆ ಆಸಕ್ತಿ, ಕಾಳಜಿ, ಗಮನ ಮೂರು ಇರೋದಿಲ್ಲ. ಹಾಗಾಗಿ ಅವನ ಮನವೊಲಿಸಿ ಮೇಲಿಂದ ಮೇಲೆ ಸುಮಾರು 2-3 ಲೀಟ್ರಷ್ಟು ತಾಜಾ ಏನಂತೀವಿ ಈ ಶುಗರ್ ಕೇನ್ ಜ್ಯೂಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾ ಬರಬೇಕು. ಇಸ್ ಒನ್ ಆಫ್ ದ ವಂಡರ್ಫುಲ್ ರೆಮಿಡೀಸ್. ಅತ್ಯಂತ ತ್ವರಿತವಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಏನು ಮಾಡ್ಬೋದಪ್ಪ? ನೆಲನಲ್ಲಿ ಅಂತ ನಮ್ಗೆ ಗೊತ್ತಿದೆ. ಇದಕ್ಕೆ ಭೂಮ್ಯಾಮಲಕಿ ಅಂತ ಕರಿತೀವಿ. ಎಲ್ಲ ಪುಟ್ಟ ಮಳೆಗಾಲದಲ್ಲಂತೂ ಹೇರಳವಾಗಿ ಎಲ್ಲ ಮಣ್ಣಿದ್ರೆ ಸಾಕು, ಫ್ರೀ ಮಣ್ಣು, ಅದರಲ್ಲಿ ಬೆಳ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಈ ನೆಲನಲ್ಲಿಯನ್ನು ಕ್ರಷ್ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಒಂದು ಹಿಡಿಯಷ್ಟು ಸೊಪ್ಪು, ನೆಲನಲ್ಲಿಯ ಸೊಪ್ಪನ್ನು ತೊಗೊಂಡು ಕ್ರಷ್ ಮಾಡಿಕೊಂಡು 15-20 ml ಅಷ್ಟು 4 ಅವರ್ಗೆ ಒಂದ್ಸಲಿ ಕುಡಿತಾ ಬಂದರೆ ಜಾಂಡೀಸು ಅತ್ಯಂತ ತ್ವರಿತವಾಗಿ ಕಂಟ್ರೋಲಿಗೆ ಬರುತ್ತೆ ಅಂತಕ್ಕಂಥದ್ದು. ಮುಖ್ಯವಾಗಿ ನಾವು 2 ಅಂಶ ಇಟ್ಕೋಬೇಕು. ಒಂದು ವೆಯ್ಟ್ ಲಾಸ್ ಇರುತ್ತೆ. ವೆಯ್ಟಿಗೆ ಏನು ಮಾಡಬೇಕು? ಲಿವರ್ನ ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡಿ ತನ್ನ ನಾರ್ಮಲ್ ಫಂಕ್ಷನಿಂಗ್ಗೆ ಮಾಡಬೇಕು. ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ಸ್. ಹಾಗಾಗಿ ಅದರ ಸಂಪೂರ್ಣ ಸ್ವಾಸ್ಥ್ಯತೆಯನ್ನು ಕಾಪಾಡ್ಕೊಳ್ಸೋದು ಬಹಳ ಮುಖ್ಯ. ಹಾಗಾಗಿ ಅದಕ್ಕೆ ಪುನಶ್ಚೇತನ ಕೊಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಈ ಭೂಮ್ಯಾಮಲಕಿಯ ತಾಜಾ ಸ್ವರಸ ಆಗಿರ್ಬೋದು ಮತ್ತು ಇಕ್ಷು ರಸ ಆಗಿರ್ಬೋದು ಒಂದು ರಾಮಬಾಣವ ಕೆಲಸ ಮಾಡುತ್ತೆ. ಇವೆರಡರ ಪ್ರಯೋಜನವನ್ನು ಇವತ್ತು ನಾವು ಅರ್ಥಕೊಂಡಿದ್ದೀವಿ. ಮತ್ತೆ ಬೇರೆ ಯಾವ ವಿಧವಾಗಿ, ಯಾವ ಹಂತದಲ್ಲಿ, ಯಾವ ರೀತಿಯಲ್ಲಿ, ಯಾವ ಪೇಷಂಟಿಗೆ ಯಾವ ಥರವಾದಂಥ ಇನ್ನಿತರ ಚಿಕಿತ್ಸೆಗಳಿದೆ ಅಂತ ನಾಳೆ ತಿಳ್ಕೊಳ್ಳೋಣ. ಕಾಯ್ತಾ ಇರಿ. ನಮಸ್ಕಾರ.